ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವೋಪಯಜ್ಜನವರ ಆಶ್ರಮ ಧಾರವಾಡದಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಕೂದಲು ಉದುರೋದು. ಕೆಲವ್ರಿಗೆ ಕೂದಲು ಬ್ಯಾಗ ಉದುರ್ತೈತಿ. ಅಡಿಗೆ ಹಾಕಿ ಬಾಚಿದ್ರಂದ್ರೆ ಸಿಕ್ಕಾಪಟ್ಟೆ ಕೂದಲು ಬರ್ತಾವ. ಆ ನಮೂನೆ ಕೂದಲು ಉದುರ್ತೈತಿ. ಅದಕ್ಕೆ ಒಂದು ಅದ್ಭುತವಾದಂಥ ಸರಳವಾದಂಥ ಅದ್ಭುತವಾದಂಥ ಮನೆ ಬಂದು ಮಾಹಿತಿ ನಿಮ್ಗೆ ಹೇಳ್ತಿದ್ದ ಹೇಳ್ರಿ. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ನಾನು ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತೀವಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಏನಪ್ಪ ಅಂದ್ರೆ, ನಿಮಗೆ ನೀವೇ ವೈದ್ಯರು ಆಗ್ಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ, ಸರಳ ಐತರು ಮಾಡಿ ಉಪಯೋಗ ತಗೋರಿ. ಏನಂದ್ರೆ, 1-2 ಸ್ಪೂನು ಹೆಣ್ಮಕ್ಳಾದ್ರೆ ಕೂದಲು ಭಾಳ ಇದ್ವು ಅಂದ್ರೆ, ಭಾಳ ಉದುರ್ತಿದ್ವು ಅಂದ್ರೆ 1-2-3 ಸ್ಪೂನ್ ಹಾಕೋರಿ. 1 ಗ್ಲಾಸ್ ನೀರು ರಾತ್ರಿ ಹಾಕಿ ನೆನೆಕಿಡ್ರಿ. ಅವನು ಏನು 1 ಗ್ಲಾಸ್ ನೀರಿನಾಗ 1-2-3 ಸ್ಪೂನು ಈ ಸೋಂಪು ಕಾಳು, ಸೋಂಪು ತಿಂತೀವಿ, ಒಂದು ಬಡೆ ಸೋಂಪು ಅಂತೀವಲ್ಲ, ತಿಂತೀವಿ ನಾವು ಊಟ ಆದ್ಮೇಲೆ. ಆ ಸೋಂಪು ಕಾಳು ಇಟ್ಟಿರ್ತಾರೆ, ಮದುವೆ ಅದು ಫಂಕ್ಷನ್ನಾಗ ಯಾವ ಹೋದಾಗ ಇಟ್ಟಿರ್ತಾರೆ, ಅಥವಾ ನೀವು ಮನೆಯಾಗ ಇಟ್ಟಿರ್ತಾರೆ ತಿಂತಿರ್ತೀರಲ್ಲ ಆ ಸೋಂಪು ಕಾಳು. ಅದನ್ನು ಸೋಂಪು ಕಾಳು ಏನು ಮಾಡ್ಬೇಕಂದ್ರೆ, 2-3 ಚಮಚೆ ಅದಕ್ಕೆ ಹಾಕಬೇಕು. 1 ಗ್ಲಾಸ್ ನೀರಿಗೆ ಹಾಕಿ ರಾತ್ರಿ ಇಟ್ಬಿಡ್ಬೇಕು. ಅದು ಇದಾಗಿ ನೆನೆತೈತೆ. ಅದು ನೆನೆದು ಆ ನೀರು ಬೆಳಿಗ್ಗೆ ಹಸಿಗೆ ನೀರಾಗಿರ್ತೈತೆ, ಸೋಸ್ಕೊಂಡು ಕುಡಿದ್ಬಿಡ್ರಿ. ಒಂದು ಇಲ್ಲಾಂದ್ರೆ ಕುಡಿಯೋಕೆ ಆಗೋದಿಲ್ಲ, ಹೆಂಗಿರ್ತೈತಿ ತಣ್ಣಗೆ ಕೆನೆ ಅಂದ್ರೆ ಅದನ್ನು ಆದ ನೀರು ತೊಗೊಂಡು ಈ ತಲೆ ಕೂದಲು ಬಿಡ್ತಾವೆ, ಬುಡಕ ತಲೆ ಕೂದಲು ಬುಡಕ, ಕೂದಲು ಬೇರಿಗೆ ಬುಡಕ ಅಂದ್ರೇನು, ಬೇರಿಗೆ ಹಚ್ಚಿ ಮಾಲಿಶ್ ಮಾಡ್ಕೊರಿ. ಹಿಂಗೆ ಹಚ್ಚಿ ಹಿಂಗೆ ಮಾಡ್ಕೊರಿ. ಏನು ಅದ್ಭುತವಾಗಿ ಕೆಲಸ ಕೊಡ್ತಾರೆ. ಇದನ್ನು ಮಾಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ನೀನು ಡ್ಯಾಂಡ್ರಪ್ ಬಿದ್ದರೆ, ಡ್ಯಾಂಡ್ರಪ್ ಅಂತಾರಲ್ಲ ತಲೆ ಹೊಟ್ಟು, ಅದು ಕಡಿಮೆ ಆಗುತ್ತೆ. ಅದ್ಭುತವಾಗಿ ಕೆಲಸ ಕೊಡುತ್ತಿದ್ದು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇದರಿಂದ ಮಾಡೋದ್ರಿಂದ ಈ ತಲೆ ಹೋಗಿ ಹಾಕ್ಕೊಂಡು ತಲೆ ಕೂದಲು ಬುಡಕ ಅಡಿಗೆ ಕೂದಲು ಬಡ್ಡಿಗೆ ಅಂತ ಹಚ್ಕೊಂಡ್ರಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ನೋ ಸೈಡ್ ಎಫೆಕ್ಟ್, ಯಾವ ಥರದ್ದು ಏನೂ ಇಲ್ಲ. ಇತ್ತಪ್ಪ ಅಂದ್ರೆ ಏನೂ ಸಮಸ್ಯೆ ಇದ್ದರೂ ಸಹಿತ ಆರಾಮಾಗತ್ತೆ. ಸ್ವರೈಸಿಸ್ ಇರ್ತೈತೆ ಕೆಲವರಿಗೆ, ತಲೆ ಬ್ಯಾಗ್ ತಿಂಡಿ ಬಿಡ್ತಿರ್ತೈತೆ, ಅದು ಸಹಿತ ಕಡಿಮೆ ಆಗುತ್ತೆ. ಭಾಳ ಇದರಿಂದ ಭಾಳ ರೋಗ ಹೊಕ್ಕವು. ತಲೆ ಸ್ಕಿನ್ ಡಿಸೀಸ್ ಹೊಕ್ಕವು, ತಲೆಗೆ ಸಂಬಂಧಪಟ್ಟಂಥ. ಏನಪ್ಪ ನಿಮಗೆ ತಣ್ಣಗೆ ಹತ್ಕೊಳಕ್ಕಾಗೋದಿಲ್ಲಪ್ಪ ಅದು ಬಿಸಿ ಮಾಡ್ಕೊರಿ. ಅದ ನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ನಿಮ್ಗೆ ಹಿತವಾಗಿ ಎಷ್ಟಾಗತ್ತೆ ಅದನ್ನು ಬುಡಕ್ಕೆ ಹಚ್ಕೊಂಡ್ಬಿಟ್ಟು ತಲೆಗೆ ಹೆಣ್ಮಕ್ಳಿಗೆ ಹಚ್ಚಬೇಕು. ಹೆಚ್ಚು ಇರ್ತೈತಿ, ಅವ್ರ ಕೂದಲು ಉದುರ್ಸುತ್ತಾವು, ಅವ್ರ ಬುಡಕ್ಕೆ ಹಚ್ಕೊಂಡಂತಾರೆ. ಭಾಳ ಅದ್ಭುತವಾಗಿ ಕೆಲಸ ಕೊಡ್ತಿತ್ತು. ಮಾಡಿ ಇದ್ರ ಉಪಯೋಗ ತೊಗೋಬೇಕು ಅಂಥೇಳಿ ಇನ್ನೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ನಮ್ಮ ಆಶ್ರಮದ ಸ್ಲೋಗನ್, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.